ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಸರ್ಕಾರದ ಬೊಕ್ಕಸದಿಂದ ಜನರ ಖಾತೆಗಳಿಗೆ ನೇರವಾಗಿ ದುಡ್ಡು ಸುರಿತಾ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ತವಕದಲ್ಲಿತ್ತು. ಆದರೆ ಗ್ಯಾರಂಟಿಯಿಂದ ಸಿಗಬಹುದಾಗಿದ್ದ ಜನಪ್ರಿಯತೆ ಮುಸ್ಲಿಮರ ಓಲೈಕೆಯ ಪ್ರಸ್ತಾಪಗಳಿಂದ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಕೊಚ್ಚಿ ಹೋಗ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಮುಸ್ಲಿಂ ಪ್ರೀತಿಯ ಫಜೀತಿ. ಯಾವುದೇ ಚುನಾಯಿತ ಸರ್ಕಾರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದ ಆಶಯದ ಪ್ರಕಾರ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕು. ದೇಶದ ಸಂವಿಧಾನದಲ್ಲೂ ಕೂಡ ಸಮಾನತೆಯ ಹಕ್ಕನ್ನು ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ನೀಡಲಾಗಿದೆ. ಹಾಗಿದ್ರೂ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾದ ಸಮುದಾಯಗಳ ಜನರು ಇತರರೊಂದಿಗೆ ಸರಿಸಮಾನವಾಗಿ ಬದುಕು ಕಟ್ಟಿಕೊಳ್ಳೋದಕ್ಕಾಗಿ ಮೀಸಲಾತಿಗಳನ್ನು ಒದಗಿಸಲಾಗಿದೆ. ಆದ್ರೀಗ ಅದೇ ಮೀಸಲಾತಿಯನ್ನು ರಾಜಕೀಯದ ಲಾಭಕ್ಕಾಗಿ ನಾನಾ ಸ್ವರೂಪಗಳಲ್ಲಿ ಬಳಸ್ತಾ ಬಂದಿರೋದಕ್ಕೆ ಉದಾಹರಣೆಗಳನ್ನು ನೋಡ್ತಾ ಹೋದರೆ ಅದು ಹನುಮಂತನ ಬಾಲದಂತೆ ಬೆಳೀತಾ ಹೋಗುತ್ತೆ. ಅದಕ್ಕೊಂದು ಹೊಸ ಸೇರ್ಪಡೆ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ 1 ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳ ಗುತ್ತಿಗೆಯಲ್ಲೂ ಹೊಸ ಮೀಸಲಾತಿ, ಆಲ್ರೆಡಿ ಒಂದು ಮೀಸಲಾತಿಯನ್ನು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ 2023, ಈಗ ಹೊಸ ಮೀಸಲಾತಿಯನ್ನು ಕೊಡೋದಕ್ಕೆ ಹೊರಟಿದೆ. ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ನೀಡುವುದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಕಡತಗಳು ಹರಿದಾಡಿವೆ. ಮುಸ್ಲಿಂ ನಾಯಕರಿಂದ ಬಂದ ಬೇಡಿಕೆಗೆ ಸಿಎಂ ಅನುಮೋದನೆ ಕೊಟ್ಟಿದ್ದಾರೆ ಅಂತ ಕಡತಗಳಲ್ಲಿ ಉಲ್ಲೇಖವಾಗಿದೆ. ಆದರೆ ಇದೆಲ್ಲ ಬಯಲಾಗ್ತಾ ಇದ್ದಂತೆಯೇ ಸರ್ಕಾರ ಅಂಥದ್ದೊಂದು ಪ್ರಸ್ತಾಪವೇ ನಮ್ಮ ಮುಂದೆ ಇಲ್ಲ ಅನ್ನುವ ಸ್ಪಷ್ಟನೆಯನ್ನು ನೀಡಿದೆ. ಮತ್ತೊಂದೆಡೆ ಬಿಜೆಪಿಗೆ ಬಯಸದೇ ಬಂದ ಭಾಗ್ಯದ ರೀತಿಯಲ್ಲಿ ಹೊಸದೊಂದು ರಾಜಕೀಯದ ಅಸ್ತ್ರ ಕಾಂಗ್ರೆಸ್ ವಿರುದ್ಧ ಪ್ರಯೋಗಿಸುವುದಕ್ಕಾಗಿ ಸಿಕ್ಕಿದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಜೆಪಿ ನಾಯಕರು ಈ ವಿಚಾರವನ್ನು ಪ್ರಸ್ತಾಪಿಸಿ ಸಿದ್ದರಾಮಯ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೆಂದರೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ನಾಳೆ, ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಿದೆ, ಜಾರ್ಖಂಡ್ನಲ್ಲಿ ಮೊದಲ ಹಂತದಲ್ಲಿ ನಾಳೆ ಜನ ವೋಟ್ ಹಾಕುತ್ತಾರೆ. ಎಲ್ಲ ಕಾರಣಕ್ಕಾಗಿಯೂ ಕೂಡ ಕರ್ನಾಟಕದ ಈ ಒಂದು ಗುತ್ತಿಗೆ ಮೀಸಲಾತಿ ವಿಚಾರ ಈಗ ರಾಷ್ಟ್ರ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ಹಾಗಾದರೆ ಇಲ್ಲಿ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದೇನು? ಅಸಲಿಗೆ ಸರ್ಕಾರದ ಪ್ರಸ್ತಾವ ಯಾವ ಸ್ವರೂಪದಲ್ಲಿತ್ತು? ಈ ವಿಚಾರ ಬಯಲಾಗದೇ ಇದ್ದಿರ್ತಿದ್ರೆ ಸರ್ಕಾರ ಈಗೇನು ಸ್ಪಷ್ಟನೆ ಕೊಟ್ಟಿದೆಯಲ್ಲ, ಅಂತ ಪ್ರಸ್ತಾಪವೇ ನಮ್ಮ ಮುಂದೆ ಇಲ್ಲ ಅಂತ. ಇದೇ ಸರ್ಕಾರ ಮೀಸಲಾತಿಯನ್ನು ಕೊಡೋದಕ್ಕೂ ಕೂಡ ಪ್ಲಾನನ್ನು ಮಾಡಿಕೊಂಡಿದ್ದ. ಎಲ್ಲ ವಿಚಾರದ ಬಗ್ಗೆ ಒಂದು ವಿಶೇಷ ವರದಿಯನ್ನು ನಿಮಗೆ ಇವತ್ತಿನ ಪಂಚಾಯಿತಿಯಲ್ಲಿ ನೀಡ್ತೀನಿ. ಮುಸ್ಲಿಂ ಪ್ರೀತಿಯ ಫಜೀತಿ ಎಲ್ಲಿಗೆ ತಂದಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರವನ್ನು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಸಾವಿನಲ್ಲೂ ದುಡ್ಡು. ಬಹುಶಃ ಕೋವಿಡ್ ಕಾಲವನ್ನು ನಮ್ಮ ಜೀವಮಾನದಲ್ಲಿ ನಾವ್ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆರಾಮಾಗಿ ಓಡಾಡ್ತಾ ಇದ್ದಂತಹ ನಾವುಗಳೆಲ್ಲರೂ ಕೂಡ, ಎಲ್ಲ ಜನರು ಕೂಡ ಮನೆಗಳಲ್ಲಿ ಬಂಧಿಯಾದಂತಹ ಒಂದು ಸಂದರ್ಭ ಅದು. ದಿನಸಿ ಐಟಮ್ ತಗೊಳ್ಬೇಕು ಅಂದರೆ ಇಷ್ಟು ಟೈಮಲ್ಲೇ ಹೋಗಬೇಕು, ತರಕಾರಿ ತಗೊಳ್ಬೇಕು ಅಂದರೆ ಇವಿಷ್ಟೇ ಟೈಮಲ್ಲಿ ರಿಲ್ಯಾಕ್ಸ್, ಯಾವುದಕ್ಕೂ ಕೂಡ ಹೊರಗಡೆ ಓಡಾಡುವ ಹಾಗಿಲ್ಲ. 15, 20, 1 ತಿಂಗಳವರೆಗೂ ಕೂಡ ಮನೆಗಳಲ್ಲಿ ಬಂದಿಯಾಗಿ ಕೂತ್ಕೊಳ್ಬೇಕಾದ ಅನಿವಾರ್ಯತೆ, ಮನೆಗಳಲ್ಲಿ ನಾನಾ ಸ್ವರೂಪ ಹೇಗೆ ಅದನ್ನು ಕಾಲ ಕಳಿಬೇಕು ಅನ್ನೋಂಥದ್ದನ್ನೇ ಗೊತ್ತಾಗದೆ ಒದ್ದಾಡಿರುವಂತಹ ರೀತಿಯೂ ಕೂಡ ಬಹಳ ದೊಡ್ಡದಾದಂತಹ ಕಥೆಗಳಿದ್ದಾವೆ. ಯಾಕಂದರೆ ಇದೆಲ್ಲರೂ ಅನುಭವಕ್ಕೆ ಬಂದಿರುವಂಥದ್ದು ಕೇವಲ 2.5 ವರ್ಷ 3 ವರ್ಷದ ಹಿಂದೆ ನಡೆದಿರುವಂತಹ ಘಟನೆಗಳಿವೆ. ಆದರೆ ಆ ಸಂದರ್ಭದಲ್ಲಿ ಒಂದಾದ ಮೇಲೊಂದು ಕೋವಿಡ್ನ ಕಾರಣಕ್ಕಾಗಿ ಸಾವುಗಳು ನಮ್ಮ ಸುತ್ತಮುತ್ತಲೂ ನಡೀತಾ ಇದ್ವು. ಸರ್ಕಾರ ತನ್ನದೇ ಆದಂಥ ಲೆಕ್ಕವನ್ನು ಕೊಟ್ಟಿತ್ತು. ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ ಅಸಲಿಯೋ ನಕಲಿಯೋ, ಅದೆಷ್ಟೋ ಸಾವುಗಳನ್ನು ಸರ್ಕಾರ ಮರೆಮಾಚುವಂತಹ ಕೆಲಸ ಮಾಡಿದ್ಯಾ ಅನ್ನುವಂಥ ಅನುಮಾನ ಶುರುವಾಗಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಮೂಲಕವಾಗಿ ಮಧ್ಯಂತರ ವರದಿಯನ್ನು ಪಡ್ಕೊಂಡಿದೆ. ಆ ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳ ಪ್ರಕಾರವಾಗಿಯೇ ಹೋಗೋದಿದ್ರೂ ಸುಮಾರು 300 ಕೋಟಿಗೂ ಅಧಿಕ ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಅದರ ಲೆಕ್ಕ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಹಾಗೆಯೇ ಸತ್ತವರ ಲೆಕ್ಕದಲ್ಲೂ ಕೂಡ ವ್ಯತ್ಯಾಸ ಇದೆ. ಅಂದರೆ ಸಾವಿನಲ್ಲೂ ಕೂಡ ದುಡ್ಡು ಮಾಡುವಂತಹ ಕಾಯಕದಲ್ಲಿ ಹಿಂದೆ ಆಡಳಿತ ನಡೆಸಿದಂಥವರು ನಿರತರಾಗಿದ್ರಾ ಅನ್ನುವ ಅನುಮಾನ ಮೂಡುತ್ತೆ. ಅದರ ಬಗೆಗಿನ ವಿವರವನ್ನು ಕೂಡ
ಇವತ್ತಿನ ಪಂಚಾಯಿತಿಯಲ್ಲಿ ನಾನು ನಿಮಗೆ ನೀಡ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಸಿದ್ದರಾಮಯ್ಯನವ್ರನ್ನ ಅನೇಕ ರೀತಿಯಲ್ಲಿ ಅನೇಕ ಸ್ವರೂಪಗಳಲ್ಲಿ ಟೀಕಿಸುವಂತಹದರ ನಡುವೆಯೂ ಕೂಡ ಸಿದ್ದರಾಮಯ್ಯನವರು ಅಹಿಂದ ಚಾಂಪಿಯನ್ ಅಂತ ಕರೆಸ್ಕೊಳ್ಳುವುದರಲ್ಲಿ ಬಹಳ ಖುಷಿ ಪಡ್ತಾರೆ. ಅವರನ್ನು ಮುಸ್ಲಿಂ ಸಮುದಾಯ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೀತಿಸುತ್ತೆ, ಗೌರವಿಸುತ್ತೆ, ಅವರ ನಾಯಕತ್ವವನ್ನು ಒಪ್ಪಿಕೊಂಡಿದೆ, ಅವರ ಪರವಾಗಿ ಮತವನ್ನು ಕಾಂಗ್ರೆಸ್ ಪರವಾಗಿ ಚಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಚುನಾವಣೆಗಳ ಫಲಿತಾಂಶಗಳೇ ಅನೇಕ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ತಮ್ಮ ಬೆಂಬಲಕ್ಕೆ ನಿಂತಿರುವಂತಹ ಸಮುದಾಯಗಳಿಗೆ ಅಧಿಕಾರದಲ್ಲಿದ್ದಾಗ ಅನುಕೂಲ ಮಾಡಿಕೊಡುವಂತಹ ಕೆಲಸವನ್ನು ಎಲ್ಲ ಪಕ್ಷಗಳು ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಸರ್ಕಾರಗಳ ಅವಧಿಗಳಲ್ಲೂ ಮಾಡಿಕೊಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಹೊರತಾಗಿರೋದಕ್ಕೆ ಚಾನ್ಸ್ ಇರೋದಿಲ್ಲ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಈಗ ಪ್ರಸ್ತಾಪ ಮಾಡಿರುವ ಅಥವಾ ಅನುಮೋದನೆ ಕೊಟ್ಟಿರುವ ಮತ್ತು ಕಡತಗಳಲ್ಲಿ ಹರಿದಾಡಿರುವಂತಹ ಮಾಹಿತಿಯ ಪ್ರಕಾರವಾಗಿ ಹೋಗೋದಿದ್ರೆ ಸರ್ಕಾರ ಮುಸಲ್ಮಾನರಿಗೆ ಗುತ್ತಿಗೆಯಲ್ಲೂ ಕೂಡ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲೂ ಕೂಡ 4% ಮೀಸಲಾತಿ ಕೊಡೋದಕ್ಕೆ ಹೊರಟಿತ್ತು ಅನ್ನುವಂಥ ಅಂಶ ಉಲ್ಲೇಖ ಆಗುತ್ತೆ. ಆದರೆ ಸರ್ಕಾರ ಹೇಳ್ತಿದೆ ಯಾವ ಪ್ರಸ್ತಾಪವೂ ಇಲ್ಲ ಅಂತೇಳಿ. ಹಾಗಾದ್ರೆ ಏನಿದು ವಿವಾದ ಅನ್ನೋದು ನಿಮಗೆ ತೋರಿಸ್ತೀವಿ. ಮತಾಧಾರಿತವಾಗಿ ಮೀಸಲಾತಿ ಕೊಡ್ತಕ್ಕಂಥದ್ದು ಅದು ಅನ್ಕಾನ್ಸ್ಟಿಟ್ಯೂಷನಲ್ಲು. ಪಾಕಿಸ್ತಾನದಲ್ಲೂ ಇಲ್ಲದೆ ಇರುವಂಥದ್ದನ್ನು ಇಲ್ಲಿ ಕೊಡುವಂಥದ್ದು. ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಯಾವ ಪ್ರಸ್ತಾವನೆಯೂ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಹೊಸ ವಿವಾದವೊಂದು ಎದ್ದಿದೆ. ಮುಸ್ಲಿಮರಿಗೆ ಎಲ್ಲಾ ಸೌಲಭ್ಯ ಮಾಡಿಕೊಡುವ ಸರ್ಕಾರ ಎಂಬ ಟೀಕೆಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದ್ದು ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಮೀಸಲಾತಿ ತೆಗೆದಿಡುವ ಪ್ರಯತ್ನವೊಂದು ಸದ್ದಿಲ್ಲದೆ ಸಾಗಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಇದಕ್ಕೆ ಪೂರಕವಾದ ಕಾನೂನು ತಿದ್ದುಪಡಿಯನ್ನ ಮಂಡನೆ ಮಾಡುವ ಪ್ಲಾನ್ ಕೂಡ ಮಾಡಲಾಗಿತ್ತು ಎನ್ನಲಾಗಿದೆ. ಆದರೆ ಈ ವಿಚಾರ ಬಹಿರಂಗಗೊಳ್ಳುತ್ತಿದ್ದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇಷ್ಟಕ್ಕೂ ಈ ಮೀಸಲಾತಿ ವಿಚಾರದಲ್ಲಿ ನಡೆದಿರೋದೇನು ಎನ್ನುವುದನ್ನು ಮೊದಲು ಗಮನಿಸಬೇಕು. ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡಿ ಅಂತ ಇದೇ ವರ್ಷದ ಆಗಸ್ಟ್ 24ರಂದು ಸಿಎಂ ಭೇಟಿಯಾದ ಮುಸ್ಲಿಂ ಶಾಸಕರ ನಿಯೋಗ ಮನವಿ ಪತ್ರವೊಂದನ್ನ ನೀಡಿದ್ರು. ಆ ಪತ್ರಕ್ಕೆ ಸಹಿ ಹಾಕಿದ ಜನಪ್ರತಿನಿಧಿಗಳೆಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಸಚಿವರಾದ ಜಮೀರ್, ರಹೀಂ ಖಾನ್, ಶಾಸಕರಾದ ತನ್ವೀರ್ ಸೇಠ್, ಹ್ಯಾರಿಸ್, ಇಕ್ಬಾಲ್ ಹುಸೇನ್, ರಿಜ್ವಾನ್ ಅರ್ಷದ್, ಖನೀಜ್ ಫಾತಿಮಾ, ಆಸಿಫ್ ಸೇಠ್, ಸಲೀಂ ಅಹಮದ್, ಅಬ್ದುಲ್ ಜಬ್ಬಾರ್, ಬಿಲ್ಕಿಸ್ ಬಾನು ಹೀಗೆ 12 ಪ್ರಮುಖ ನಾಯಕರು ಈ ಮನವಿ ಪತ್ರಕ್ಕೆ ಸಹಿ ಹಾಕಿದ್ದರು. ಇನ್ನು ಈ ಪತ್ರದಲ್ಲಿ ಮುಸ್ಲಿಂ ನಾಯಕರು ತಮ್ಮ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿಯುವಿಕೆಯನ್ನ ಮುಂದಿಟ್ಟು ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಯ ಪ್ರಸ್ತಾಪ ಮುಂದಿಟ್ಟಿದ್ದರು. ಅಲ್ಪಸಂಖ್ಯಾತ ಪ್ರವರ್ಗ 2Bಗೆ 4% ಮೀಸಲಾತಿ ಬೇಕು. ಇದಕ್ಕಾಗಿ 2023ರಲ್ಲಿ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಕಾಯ್ದೆಗೆ ತಿದ್ದುಪಡಿ ಮಾಡಿದಂತೆ ಮತ್ತೊಮ್ಮೆ ತಿದ್ದುಪಡಿ ಮಾಡುವಂತೆಯೂ ಮನವಿ ಮಾಡಿದ್ರು. ಅಲ್ಲದೆ ಪ್ರವರ್ಗ 1ಕ್ಕೆ 4%, ಪ್ರವರ್ಗ 2Aಗೆ 15% ಮೀಸಲಾತಿ ಈಗಾಗಲೇ ಇದೆ. ಅದೇ ಮಾದರಿಯಲ್ಲೇ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಸೇರಿರುವ ಪ್ರವರ್ಗ 2Bಗೂ ಮೀಸಲಾತಿ ಸೌಲಭ್ಯ ಒದಗಿಸಬೇಕು. ಈ ಮೂಲಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಲು ಅವಕಾಶ ಆಗುತ್ತೆ ಎಂದು ಪತ್ರದಲ್ಲಿ ವಿನಂತಿಸಲಾಗಿತ್ತು. ಹೀಗೆ ಮುಸ್ಲಿಂ ನಾಯಕರು ಬರೆದಿದ್ದ ಇದೇ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಪರಿಶೀಲಿಸುವಂತೆ ಸೂಚನೆ ನೀಡಿದ್ರು. ಈ ಪತ್ರವನ್ನ ಸಿಎಂಗೆ ಕೊಟ್ಟು ಅದಕ್ಕೆ ಸಹಿ ಮಾಡಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಕೇಳಿದ್ರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡುವ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದಿದ್ದಾರೆ. ನನಗೆ ಗೊತ್ತಿಲ್ಲ. ರಿಯಾಕ್ಷನ್ ಮಾನ್ಯ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರಂತೆ. ನಮ್ಮಿಂದ ಗೊತ್ತಿಲ್ಲ, ನಾನು ಕೇಳಿಬಂತು. ಆ ಥರ ಕ್ಲಾರಿಫಿಕೇಶನ್ ಸಿಎಂ ಆಫೀಸಿಂದ ಕೊಟ್ಟಿದ್ದಾರೆ. ಇಲ್ಲ, ಆ ಥರ ಚರ್ಚೆ ಇಲ್ಲ. ಆ ಥರ ಏನು ಆ ಥರ ಈಗಲೇ ಯಾರೋ ನನಗೆ ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ನನ್ನ ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ. ಹೀಗೆ ಸಿಎಂ ಕಚೇರಿಯಿಂದ ನೀಡಿರುವ ಸ್ಪಷ್ಟನೆಯನ್ನಷ್ಟೇ ಮುಂದಿಟ್ಟು ಈ ವಿಚಾರದಲ್ಲಿ ತನಗೇನೂ ಗೊತ್ತಿಲ್ಲ, ಮೀಸಲಾತಿ ಕೊಡುವ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಜಮೀರ್ ಹೇಳಿಕೊಂಡಿದ್ದಾರೆ. ಇಷ್ಟಕ್ಕೂ ರಾಜ್ಯದಲ್ಲಿ ಕಾಮಗಾರಿಗಳ ಗುತ್ತಿಗೆಗಳಲ್ಲಿ ಯಾವ ವರ್ಗಗಳಿಗೆ ಎಷ್ಟೆಷ್ಟು ಮೀಸಲಾತಿ ಇದೆ ಅನ್ನೋದನ್ನ ನೋಡೋದಾದ್ರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಈಗಾಗಲೇ ಬೇರೆ ಬೇರೆ ಸಮುದಾಯಗಳಿಗೆ ನಿರ್ದಿಷ್ಟ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. 1 ಕೋಟಿವರೆಗಿನ ಕಾಮಗಾರಿಗಳಿಗೆ ಮಾತ್ರ ಅನ್ವಯವಾಗುವಂತೆ ಮೀಸಲಾತಿ ಒದಗಿಸಲಾಗಿದ್ದು ಸಾಮಾನ್ಯ ವರ್ಗಕ್ಕೆ 57%, SC/ST ಸಮುದಾಯಕ್ಕೆ 24%, ಪ್ರವರ್ಗ 2Aಗೆ 15%, ಪ್ರವರ್ಗ 1ಕ್ಕೆ 4% ಹಂಚಿಕೆಯಾಗಿದೆ. ಇದರಲ್ಲೇ 4% ನಮಗೂ ಕೊಡಿ ಅನ್ನೋದು ಮುಸ್ಲಿಂ ನಾಯಕರ ವಾದ. ಆದರೆ ಯಾವಾಗ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸರ್ಕಾರ ಮುಂದಾಗುತ್ತಿದೆ ಎಂಬ ವಿಚಾರ ಬಹಿರಂಗವಾಯಿತು, ಎಚ್ಚೆತ್ತುಕೊಂಡ ಸರ್ಕಾರ ಅಂಥದ್ದೊಂದು ಪ್ರಸ್ತಾವನೆಯೇ ಸರ್ಕಾರದ ಮುಂದಿಲ್ಲ ಎಂದು ಸಮಜಾಯಿಷಿ ನೀಡಿದೆ.
ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರು ಮೀಸಲಾತಿ ಕೇಳಿದ್ದಾರೆ. ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಬಂದಿರುವುದು ನಿಜ. ಆದರೆ ಸದ್ಯಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ. ಮೀಸಲಾತಿ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ಸಿಎಂ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಂಥದ್ದೇನೂ ಆಗೇ ಇಲ್ಲ ಅಂತಿದ್ದಾರೆ. ಅವೆಲ್ಲ ಸುಳ್ಳು. ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ಪ್ರಸ್ತಾವನೆಯೂ ಇಲ್ಲ. ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು. ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ, ಮುಸ್ಲಿಮ್ಸ್ಗೂ ಇಲ್ಲ, ಯಾವುದು ಚರ್ಚೆ ಆಗಿಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಬಿಜೆಪಿಯವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಐ ಆಮ್ ಅಥಾರಿಟಿಯಿಂದ ಹೇಳ್ತಾ ಇದ್ದೀನಿ ನಾನು, ಯಾವುದೂ ಇಲ್ಲ. ಆದರೆ ಹೀಗೆಲ್ಲ ಸರ್ಕಾರ ಸಮಜಾಯಿಷಿ ಕೊಡುತ್ತಿದ್ದರೂ ತೆರೆಮರೆಯಲ್ಲಿ ಕಡತಗಳ ಮಂಡನೆಯಾಗಿರುವುದು ಬೆಳಕಿಗೆ ಬಂದಿದೆ. ಸರ್ಕಾರದ ಕಡತಗಳಲ್ಲಿ ಕೆಟಿಪಿಪಿ ಕಾಯ್ದೆಗೆ ಹೇಗೆ ತಿದ್ದುಪಡಿ ತರಬೇಕು ಎಂಬುದರ ಬಗ್ಗೆ ಟಿಪ್ಪಣಿ ಬರೆಯಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಮಂಡನೆಯಾಗಿರುವ ಕಡತದ ಟಿಪ್ಪಣಿಯಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಅವರಿಂದ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಲ್ಪಸಂಖ್ಯಾತರ ಪ್ರವರ್ಗ 2ಬಿಗೆ ಮೀಸಲಾತಿ ಮನವಿ ಮಾಡಿದ ಪತ್ರವನ್ನ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಇದೇ ಪತ್ರವನ್ನ ಆಧರಿಸಿ 4% ಮೀಸಲಾತಿ ನೀಡಲು ಕೆಟಿಪಿಪಿ ಕಾಯ್ದೆಗೆ ತಿದ್ದುಪಡಿ ಸೂಚನೆ ನೀಡಲಾಗಿದ್ದು, ಕೆಟಿಪಿಪಿ ಕಾಯ್ದೆ 1996ರ 6ನೇ ಪ್ರಕರಣಕ್ಕೆ ತಿದ್ದುಪಡಿ ತರಲು ಸಿಎಂ ಅನುಮೋದನೆ ನೀಡಿದ್ದಾರೆಂದು ಉಲ್ಲೇಖ ಮಾಡಲಾಗಿದೆ. ಇದೇ ಕಾರಣದಿಂದ ಕಾಯ್ದೆಯ 6ನೇ ಪ್ರಕರಣಕ್ಕೆ ತಿದ್ದುಪಡಿಯ ಪ್ರಸ್ತಾಪ ಮಾಡಲಾಗಿದ್ದು, ತಿದ್ದುಪಡಿ ಮಸೂದೆಯಲ್ಲಿ ಕೆಟಿಪಿಪಿ ಕಾಯ್ದೆ 1996ರ 6ನೇ ಪ್ರಕರಣಕ್ಕೆ ತಿದ್ದುಪಡಿ ವೇಳೆ ಸೇರಿಸಬೇಕಾದ ಅಂಶಗಳನ್ನು ಬರೆಯಲಾಗಿದೆ. ಅದರಲ್ಲಿ ನಿರ್ಮಾಣ ಕಾಮಗಾರಿಗಳ ಟೆಂಡರ್ ವೇಳೆ 4% ಮೀಸಲಾತಿ ನೀಡಬಹುದು ಎಂದು ಹೇಳಲಾಗಿದ್ದು, ತಿದ್ದುಪಡಿಯ ಪ್ರಕಾರ ಪ್ರವರ್ಗ 2ಬಿಗೆ ಸೇರಿದ ಟೆಂಡರುದಾರರನ್ನ ಮಾತ್ರ ಪರಿಗಣನೆ ಮಾಡಬೇಕು ಅಂತ ನೋಟಿಫಿಕೇಶನ್ ವೇಳೆ ತಿಳಿಸಬೇಕು. ಒಂದು ವೇಳೆ ನಿರ್ದಿಷ್ಟ ಕಾಮಗಾರಿಯ ಗುತ್ತಿಗೆ ಪಡೆಯಲು ಪ್ರವರ್ಗ 2ಬಿ ಟೆಂಡರುದಾರರು ಬಾರದಿದ್ದಲ್ಲಿ ಮಾತ್ರ ಆಗ ಮೀಸಲಿಟ್ಟ 4% ಕಾಮಗಾರಿಗಳನ್ನ ಇತರರಿಗೆ ನೀಡಬಹುದು ಎನ್ನುವ ಅಂಶ ಸರ್ಕಾರದ ಟಿಪ್ಪಣಿಯಲ್ಲಿದೆ. ಹೀಗೆ ಒಂದೆಡೆ ಸರ್ಕಾರ ಸ್ಪಷ್ಟೀಕರಣದ ಮೂಲಕ ಮುಸ್ಲಿಮರಿಗೆ ಕಾಮಗಾರಿಗಳ ಟೆಂಡರ್ನಲ್ಲಿ ಮೀಸಲಾತಿ ನೀಡುವ ಪ್ರಸ್ತಾಪವೇ ಇಲ್ಲ ಅಂತ ಹೇಳ್ತಿದ್ರೆ, ಮತ್ತೊಂದೆಡೆ ಕಡತಗಳು ಬೇರೆಯದ್ದೇ ಕಥೆ ಹೇಳ್ತಿವೆ. ಸರ್ಕಾರದ ಮಟ್ಟದಲ್ಲಿ ಇರುವ ಈ ದ್ವಂದ್ವ ಬಿಜೆಪಿಗೆ ಬಯಸದೇ ಬಂದ ಭಾಗ್ಯದ ರೀತಿಯಲ್ಲಿ ಸಿಕ್ಕಿದೆ. खबर है कि सिद्धारमैया सरकार पब्लिक टेंडर में मुसलमानों को 4% आरक्षण देने के मकसद से सार्वजनिक खरीद में पारदर्शिता अधिनियम में संशोधन कर रही है. हल्ला हुआ तो कहा डिमांड तो है, हमने अभी रोका हुआ है. आप देख रहे हैं, दोनों बातें कर रहे हैं. ಈಗ ಸಂವಿಧಾನ ಸಭೆಯ ಸಂದರ್ಭದಲ್ಲಿ ಅಂದರೆ ಸಂವಿಧಾನ ರಚನಾ ನಡೆಯೋ ಸಂದರ್ಭದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದರ ವಿವರವಾದ ಚರ್ಚೆ ನಡೆದಿದೆ. ನಮ್ಮ ದೇಶದಲ್ಲಿ ಜಾತಿಯ ಕಾರಣಕ್ಕೆ, ಆರ್ಥಿಕ ಹಿಂದುಳಿಯುವಿಕೆ ಕಾರಣಕ್ಕೆ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಕೋಮು ಆಧಾರಿತವಾಗಿ, ಮತ ಆಧಾರಿತವಾಗಿ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ. ಅದನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಖಡಾಖಂಡಿತವಾಗಿ ವಿರೋಧಿಸ್ತಾರೆ ಮತಾಧಾರಿತವಾಗಿರ್ತಕ್ಕಂಥ ಮೀಸಲಾತಿಯನ್ನು. ಹಾಗೆ ಮತಾಧಾರಿತ ಮೀಸಲಾತಿ ಅದು ಬಹುಶಃ ಪಾಕಿಸ್ತಾನದಲ್ಲೂ ಇಲ್ಲದೆ ಇರುವಂಥದ್ದನ್ನು ಇಲ್ಲಿ ಕೊಡುವಂಥದ್ದು. ಶಿಗ್ಗಾವಿ ಟಿಕೆಟ್ ಕೊಡುವಾಗ ಮುಸ್ಲಿಮರ ವಿರೋಧ ಕಟ್ಟಿಕೊಂಡಿದ್ದು, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯನ್ನ ಜಮೀರ್ ಕರಿಯಾ ಅಂದಿದ್ದು, ಇದೀಗ ಮುಸ್ಲಿಮರಿಗೆ ಮೀಸಲಾತಿ ವಿವಾದ. ಹೀಗೆ ಉಪಚುನಾವಣೆ ಟೈಮ್ನಲ್ಲೇ ಪ್ರತಿಪಕ್ಷಗಳ ಕೈಗೆ ಸರ್ಕಾರವೇ ಒಂದಾದರ ಮೇಲೊಂದು ಅಸ್ತ್ರವನ್ನ ನೀಡಿದೆ. ಆದರೆ ಈಗ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವ ಪ್ರಸ್ತಾಪವೇ ಇಲ್ಲ ಎಂದಿರುವ ಸರ್ಕಾರದ ಮಾತುಗಳನ್ನು ಜನ ಎಷ್ಟರ ಮಟ್ಟಿಗೆ ನಂಬ್ತಾರೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೇಡಿಕೆ ಬಂದಿರುವಂತಹ ಪತ್ರದ ಮೇಲೆ ಮುಖ್ಯಮಂತ್ರಿಯವರು ಸಹಿ ಹಾಕಿ ಅದನ್ನು ಪರಿಶೀಲನೆಗೆ ಕಳಿಸಿರುವಂಥದ್ದು ಕೂಡ ಇದೆ. ಸರ್ಕಾರ ಹೇಳ್ತಿದೆ ಪ್ರಸ್ತಾಪ ಇಲ್ಲ ನಮ್ಮ ಮುಂದೆ ಅಂತ ಹೇಳಿ. ಆದರೆ ಮತ್ತೊಂದು ಕಡೆಯಲ್ಲಿ ದಾಖಲೆಗಳು ಹೇಳ್ತಿದ್ದಾವೆ, ಕಡತಗಳ ಹರಿದಾಟ, ಅದರಲ್ಲಿ ತಿದ್ದುಪಡಿಯಾದಾಗ ಯಾವ ಸಾಲುಗಳನ್ನು ಸೇರಿಸಬೇಕು ಅನ್ನುವಂಥದ್ದು, ಯಾವ ಅಧ್ಯಾಯದಲ್ಲಿ ಸೇರಿಸಬೇಕು ಅನ್ನುವಂಥ ಅಂಶದಕ್ಕೆ ಯಾವ ಕಲಂನಲ್ಲಿ ಸೇರಿಸಬೇಕು ಅನ್ನೋಂಥದ್ದು ಇವೆಲ್ಲವೂ ಕೂಡ ಇದಾವೆ ಅಲ್ಲಿ. ಆದರೆ ಸರ್ಕಾರ ಓಕೆ ಫೈನ್, ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳಿದರೆ ಫೈನ್, ಅದು ಸರ್ಕಾರದ ನಿರ್ಧಾರ. ಅದು ಅಥವಾ ಸರ್ಕಾರ ಒಂದು ವೇಳೆ ಕೊಡುತ್ತೆ ಅಂತ ಹೇಳಿ ಆದರೂ ಕೂಡ ಸರ್ಕಾರ ಅದನ್ನು ಸಮರ್ಥಿಸ್ಕೊಳ್ಬೇಕು. ಇಲ್ಲ ನಾವು ಕೊಡ್ತೀವಿ ನೋಡಿ, ಮುಸಲ್ಮಾನರಿಗೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಹಾಗಾಗಿ ಅವರ ಸಬಲೀಕರಣಕ್ಕಾಗಿ ನಾವು ಇದನ್ನು ಮಾಡ್ತೀವಿ ಅನ್ನೋ ಧೈರ್ಯದಿಂದ ಆದರೂ ಹೇಳಬೇಕು. ಇಲ್ಲ ಅದು ಬಿಟ್ಟು ಆ ಕಡೆ ಅದಕ್ಕೆ ಪೂರಕವಾದಂತಹ ಕಡತಗಳ ಹರಿದಾಟ ನಡೆಯುತ್ತೆ, ಮತ್ತೊಂದು ಕಡೆ ಸರ್ಕಾರ ಹೇಳುತ್ತೆ ಇಲ್ಲ 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 ನಾವು ಇದನ್ನು ಮಾಡ್ತಾ ಇಲ್ಲ, ನಾವು ಇದು ಸ್ಪಷ್ಟೀಕರಣ ಕೊಡ್ತಿದ್ದೀವಿ, ಚುನಾವಣೆ ಸಂದರ್ಭದಲ್ಲಿ ಸುಮ್ಮನೆ ಯಾರೋ ಬೇಕು ಅಂತಲೇ ಇದನ್ನೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದೆ ಅಂತ. ಆ ರೀತಿಯಾಗಿ ಆಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಸರ್ಕಾರಕ್ಕೆ ಇರುವಂಥದ್ದು. ಯಾಕಂದರೆ ಇಲ್ಲಿ
ಎಲ್ಲ ಸಮುದಾಯಗಳವರನ್ನು ಕೂಡ ಗೌರವಿಸುವಂಥದ್ದು, ಎಲ್ಲರನ್ನು ಸಮಾನವಾಗಿ ನೋಡಬೇಕಂದ್ರೆ ಸರ್ಕಾರದ ಜವಾಬ್ದಾರಿ. ಹಾಗೆಯೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂಥದ್ದು, ಸಾಮಾಜಿಕವಾದ ಶಕ್ತಿಯನ್ನು ತುಂಬಿಸುವುದು ಇದು ಸರ್ಕಾರದ ಜವಾಬ್ದಾರಿ. ಅದಕ್ಕಾಗಿಯೇ ಸರ್ಕಾರ ಈಗಾಗಲೇ ಹಿಂದುಳಿದ ವರ್ಗಗಳಲ್ಲಿ ಪ್ರವರ್ಗ 2A ಮತ್ತು ಪ್ರವರ್ಗ 1ಕ್ಕೂ ಕೂಡ ಮೀಸಲಾತಿಯನ್ನು ಕೊಟ್ಟಿದೆ. 1 ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳಲ್ಲಿ ಅನ್ನೋಂಥದ್ದು ಕೂಡ ವಾಸ್ತವನೇ. ಈಗ 2B ವಿಚಾರದಲ್ಲಿ ಎಲ್ಲೊಂದು ಕಡೆಯಲ್ಲಿ ಬಿಜೆಪಿಯವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋಂಥ ಕಾರಣಕ್ಕೆ ಹಾಗಾದರೆ ಸರ್ಕಾರ ಇದನ್ನು ಸದ್ಯಕ್ಕೆ ತಡೆ ಹಿಡಿಯುವ ಪ್ರಯತ್ನ ಮಾಡ್ತಾ ಇದೆಯಾ ಏನು ಅನ್ನೋಂಥದ್ದು ಗೊತ್ತಾಗಬೇಕಾಗಿದೆ. ಇವತ್ತಲ್ಲ ನಾಳೆ ಈ ವಿಚಾರಗಳು ಮತ್ತಷ್ಟು ದೊಡ್ಡ ಚರ್ಚೆಗೆ ಬರುವಂಥದ್ದಂತೂ ನಿಶ್ಚಿತವಾಗಿ ಇದೆ. ಕೋವಿಡ್-19 ಇದನ್ನು ಬಹುಶಃ ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೋವಿಡ್ ಅನ್ನುವಂತಹ ಪದದ ಜೊತೆಗೇ ನೆನಪಾಗುವಂಥದ್ದು ಲಾಕ್ಡೌನ್ ಅನ್ನುವಂಥದ್ದು, ಹಾಗೆಯೇ ಕೋವಿಡ್ ಕೇರ್ ಸೆಂಟರ್ಗಳು ಅನ್ನುವಂಥದ್ದು, ಜೊತೆಗೇ ಕ್ವಾರಂಟೈನ್ ಆಗುವಂತಹ ವಿಚಾರಗಳು, ಈ ರೀತಿಯಾದಂತಹದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ, ಅನುಭವಿಸಿದ್ದೀವಿ. ಯಾವ ಸ್ವರೂಪದಲ್ಲಿ ಇತ್ತು ಆ ಕಾಲ ಅನ್ನೋಂಥದ್ದನ್ನು ಗಮನಿಸಿದ್ದೀವಿ. ಆದರೆ ಕೋವಿಡ್ನಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಜನ ಕಷ್ಟದಲ್ಲಿದ್ದಾಗ ದಿನದ ಊಟಕ್ಕೆ ಒದ್ದಾಡ್ತಾ ಇದ್ದಂಥ ಸಂದರ್ಭ, ಯಾಕಂದರೆ ಫುಡ್ ಕಿಟ್ಗಳನ್ನು ಅತಿ ಹೆಚ್ಚು ಹಂಚಿಕೆ ಮಾಡಿರುವಂತಹ ಅವಧಿ ತಿಳಿದ್ರೆ ಕೋವಿಡ್ನ ಸಂದರ್ಭ, ಯಾಕಂದರೆ ಊಟಕ್ಕೂ ಕೂಡ ತತ್ವಾರ ಬಂದಿತ್ತು. ಅಂತಹ ಸಂದರ್ಭದಲ್ಲೂ ಕೂಡ ಸಾವಿನಲ್ಲೂ ದುಡ್ಡು ಹೊಡೆಯುವಂಥ ಕೆಲಸ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ತನಿಖಾ ವರದಿ ಹೇಳ್ತಾ ಇದೆ. ಈಗಾಗಲೇ ಏನು ನ್ಯಾಯಾಂಗ ತನಿಖೆಯ ಮೂಲಕವಾಗಿ ಮಾಡಿಸಿರುವಂತಹ ವರದಿ, ಆ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನು ನೋಡ್ತಾ ಹೋದಾಗ ಕೋವಿಡ್ನ ಕರ್ಮಕಾಂಡ ಬಯಲಾಗುತ್ತೆ. ಬಿಜೆಪಿ ಸರ್ಕಾರದ ಅವಧಿಯ ಕೋವಿಡ್ ಅಕ್ರಮದ ಮಧ್ಯಂತರ ವರದಿಯನ್ನು ನ್ಯಾಯಮೂರ್ತಿ ಜಸ್ಟಿಸ್ ಖನ್ನಾ ಅವರು ಕೊಟ್ಟಿದ್ರು. ನ್ಯಾಯಮೂರ್ತಿ ಖನ್ನಾ ಅವರು ಕೊಟ್ಟಿರುವಂತಹ ಮಧ್ಯಂತರ ವರದಿಯ ಮಾಹಿತಿಯನ್ನು ನಾವು ನೋಡಿದಾಗ ಇದರಲ್ಲಿ ಬಹಳಷ್ಟು ವಿಚಾರಗಳು ಉಲ್ಲೇಖ ಆಗ್ತವೆ. ಕೋವಿಡ್ ಸುರಕ್ಷತೆಯ ಪ್ರಚಾರಕ್ಕೆ ಇಟ್ಟಿದ್ದಂತಹ 7 ಕೋಟಿ ರೂಪಾಯಿ ಹಣದಲ್ಲೂ ಕೂಡ ಅಕ್ರಮ ಆಗಿದೆ. ಸುರಕ್ಷತೆಯ ಬಗ್ಗೆ ಪ್ರಚಾರಕ್ಕೆ ಅಂತಲೇ 7 ಕೋಟಿ ರೂಪಾಯಿ ಇಟ್ಟಿದ್ರು. ಆ ಪ್ರಚಾರಕ್ಕೆ ಅಂತೇಳಿ ಇಟ್ಟ 7 ಕೋಟಿ ರೂಪಾಯಿ ಹಣದಲ್ಲೂ ಕೂಡ ಅಕ್ರಮ ನಡೆದಿದೆ. ನಮ್ಮ ಜನರಿಗೆ ಆಕ್ಸಿಜನ್ಗೂ ಕೂಡ ಗತಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂಥ 7 ಕೋಟಿ ರೂಪಾಯಿ ಎಲ್ಲೂ ಹೋಗಿದೆ ಅಂತೇಳಿ ಗೊತ್ತಾಗಿದೆ. 8,85,000 ರೂಪಾಯಿ ಹಣ ಚುಕ್ಕಿ ಟಾಕೀಸ್ ಅನ್ನುವಂಥ ಸಂಸ್ಥೆಗೆ ಅಕ್ರಮವಾಗಿ ಪಾವತಿಯಾಗಿದೆ. ಈ ಅಂಶವನ್ನು ಕೂಡ ಸಮಿತಿ ಉಲ್ಲೇಖ ಮಾಡಿದೆ ತನ್ನ ವರದಿಯಲ್ಲಿ. ಏಜೆನ್ಸಿಗಳಿಗೆ ಹಣ ಪಾವತಿಸಿದ್ದ ಬಗ್ಗೆ ದಾಖಲೆಗಳನ್ನು ಆರೋಗ್ಯ ಇಲಾಖೆ ಇಟ್ಟುಕೊಂಡಿಲ್ಲ. ಆ ಅವಧಿಗಳಲ್ಲಿ ಆರೋಗ್ಯ ಸಚಿವರಾಗಿದ್ದಂಥವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು ಮೊದಲ ಹಂತದಲ್ಲಿ. ಅದಾದ ನಂತರ ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿದಂಗೆ ಆರೋಗ್ಯ ಸಚಿವರು ಒಬ್ಬರೇ ಆಗಿಬಿಟ್ರು, ಡಾಕ್ಟರ್ ಸುಧಾಕರ್ ಅವರು. 5 ಕೋಟಿ ರೂಪಾಯಿ ಹಣದ ಬಗ್ಗೆ ದಾಖಲೆ ಒದಗಿಸಿಲ್ಲ ಇಲಾಖೆ ಅನ್ನುವಂಥದ್ದು ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ಆಪ್ತ ಮಿತ್ರ ಯೋಜನೆ ಹೆಸರಲ್ಲಿ ಈ 5 ಕೋಟಿ ರೂಪಾಯಿಗೂ ಅಧಿಕ ಅಕ್ರಮ ಆಗಿದೆ. ಆಪ್ತ ಮಿತ್ರ ಅನ್ನುವಂಥ ಒಂದು ಆ್ಯಪ್ ಅನ್ನು ಮಾಡಿದ್ರು, ಅದರಲ್ಲಿ 5 ಕೋಟಿ ರೂಪಾಯಿ. 2 BPO ಸಂಸ್ಥೆಗಳಿಗೆ 4 ಕೋಟಿ ರೂಪಾಯಿಯ 19 ಲಕ್ಷ ರೂಪಾಯಿ ಹಣ ಸಂದಾಯ ಆಗಿತ್ತು. 2 BPO ಸಂಸ್ಥೆಗಳಿಗೆ 4 ಕೋಟಿ 19 ಲಕ್ಷ ಹಣ ಸಂದಾಯ ಆಗಿತ್ತು. BPOಗಳು ಕಾಲ್ಗಳು ಯಾವ ಸ್ವರೂಪದಲ್ಲಿ ಯಾವಾಗ ಕೋವಿಡ್ ರಿಲೇಟೆಡ್ ಆಗಿ ಬರ್ತಾ ಇದ್ವು ಅನ್ನೋದು ಗೊತ್ತಿದೆ. ಖಾಸಗಿ ಲ್ಯಾಬ್ಗಳಿಗೆ 6.93 ಕೋಟಿ ರೂಪಾಯಿ ಹಣ ಸಂದಾಯ ಆಗಿತ್ತು. ಆ BPOಗಳಲ್ಲೂ ಕೂಡ ಕರೆಕ್ಟ್ ಆದಂಥ ಕಾಂಟ್ರಾಕ್ಟ್ ಇರಲಿಲ್ಲ. ಇನ್ನು ಖಾಸಗಿ ಲ್ಯಾಬ್ಗಳಿಗೆ 6.93 ಕೋಟಿ ರೂಪಾಯಿಯಷ್ಟು ಹಣ ಸಂದಾಯ ಆಗಿದೆ. 14 ಲ್ಯಾಬ್ಗಳು ICMRನಿಂದ ಮಾನ್ಯತೆ ಪಡೆದಿಲ್ಲ ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ICMRನಿಂದಲೇ ಮಾನ್ಯತೆ ಇರಲಿಲ್ಲ ಅಂತ ಹೇಳಿದರೆ ಇವರು ಕೋವಿಡ್ ಟೆಸ್ಟನ್ನು ಅದು ಹೆಂಗೆ ಮಾಡಿರೋಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. 8 ಲ್ಯಾಬ್ಗಳಿಗೆ ಅನುಮತಿ ಪಡೆಯದೆ 4.28 ಕೋಟಿ ರೂಪಾಯಿ ಹಣವನ್ನು ಸಂದಾಯ ಮಾಡಲಾಗಿದೆ. ಒಂದೊಂದು ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ, ಯಾವ್ಯಾವ ಸ್ವರೂಪದಲ್ಲಿ ಇಲ್ಲಿ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲೇ ಇರುವಂಥದ್ದು ಮುಂದುವರೆದು ಕೋವಿಡ್ ವಿಚಾರದಲ್ಲಿ ಕೋಟಿ ಹೇಗೆ ಲೂಟಿಯಾಗಿದೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಕೋವಿಡ್ನ ನಿಯಂತ್ರಣಕ್ಕೆ ಅಂತೇಳಿ ಮೀಸಲಿಟ್ಟಿದ್ದಂಥ ಒಟ್ಟು ಹಣ 1,747.47 ಕೋಟಿ ರೂಪಾಯಿಗಳು, 1,747 ಕೋಟಿ 47 ಲಕ್ಷ ರೂಪಾಯಿಗಳನ್ನು ಕೋವಿಡ್ ನಿಯಂತ್ರಣಕ್ಕೆ ಅಂತೇಳಿ ಮೀಸಲಿಡಲಾಗಿತ್ತು. ಇದರಲ್ಲಿ ಕೇವಲ 1,406 ಕೋಟಿ ರೂಪಾಯಿ ಬಳಸಿದ್ದಕ್ಕೆ ಮಾತ್ರ ಇಲಾಖೆ ಲೆಕ್ಕ ಇಟ್ಟಿದೆ. ಇನ್ನು ಉಳಿದಂತಹ 340 ಕೋಟಿ ರೂಪಾಯಿಯಷ್ಟು ಹಣ ಸಮರ್ಪಕ ಬಳಕೆ ಮಾಡದೆ ವ್ಯರ್ಥವಾಗಿ ಹೋಗಿದೆ. ಅದು ಎಲ್ಲಿ ಹೋಗಿದೆ ಅಂತೇಳಿ ಗೊತ್ತಿಲ್ಲ. ಸಮರ್ಪಕವಾಗಿ ಬಳಕೆ ಆಗಿಲ್ಲ ಅನ್ನುವಂಥದ್ದನ್ನು ಹೇಳಿದೆ ವರದಿ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಡೈರೆಕ್ಟರ್ ಮೇಲೆ ಈ ವಿಚಾರದಲ್ಲಿ ಆರೋಪವನ್ನು ಹೊರಿಸಲಾಗಿದೆ. ಯಾಕಂದರೆ ಅವರ ಪವರ್, ಯಾಕಂದರೆ ಅವರು ಅಧಿಕಾರಿಯಾಗಿ ಅವರು ಅದನ್ನು ಸರಿಯಾಗಿ ನಿಭಾಯಿಸಿಲ್ಲ. IAS ಅಧಿಕಾರಿ ಡಾಕ್ಟರ್ ನವೀನ್ ಭಟ್ ಮೇಲೂ ಕೂಡ ಶಿಸ್ತು ಕ್ರಮಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಅವರು ಕೂಡ ಸಮರ್ಪಕವಾದಂತಹ ಕ್ರಮಗಳನ್ನು ಪಾಲಿಸಿಲ್ಲ ಅನ್ನುವಂಥದ್ದನ್ನು ಸಮಿತಿ ಉಲ್ಲೇಖ ಮಾಡಿದೆ ತನ್ನ ಮಧ್ಯಂತರ ವರದಿಯಲ್ಲಿ. ಇನ್ನು ಸಾವಿನಲ್ಲೂ ಕೂಡ ಸಸ್ಪೆನ್ಸ್ ಇದೆ. ಇಲ್ಲಿ ಕೇವಲ
ಹಣ ಹೊಡೆದಿರುವಂಥ ವಿಚಾರ ಮಾತ್ರ ಅಲ್ಲ, ಸಾವಿನಲ್ಲೂ ಕೂಡ ಸಸ್ಪೆನ್ಸ್ ಇದೆ ಅಂತ. ಅಂದರೆ ಕೋವಿಡ್ನಿಂದ, ಅಂದರೆ ಕೋವಿಡ್ನಿಂದ ಅಂತ ಹೇಳಿದರೆ ಕೋವಿಡ್ನ ಅವಧಿಯಲ್ಲಿ ಸಾವಿಗೀಡಾಗಿರುವಂಥದ್ರಲ್ಲಿ ಬಹಳ ಮುಖ್ಯವಾಗಿ 1,57,914 ಮಂದಿ ಸತ್ತಿರುವ ಬಗ್ಗೆ ಸಾಂಖ್ಯಿಕ ನಿರ್ದೇಶನಾಲಯ ಮಾಹಿತಿಯನ್ನು ಕೊಡುತ್ತೆ. ಕೋವಿಡ್ನಿಂದ 1,57,914 ಮಂದಿ ಸಾವಿಗೀಡಾಗಿದ್ದಾರೆ ದೇಶದಲ್ಲೆಲ್ಲ, ನಮ್ಮ ಕರ್ನಾಟಕದಲ್ಲಿ. ಸಾಂಖ್ಯಿಕ ಇಲಾಖೆ ಲೆಕ್ಕವನ್ನು ಬಚ್ಚಿಟ್ಟು ಕೇವಲ 37,206 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಅಂತೇಳಿ. ಅಂದರೆ ಆರೋಗ್ಯ ಇಲಾಖೆ ಸುಮಾರು 1,20,708 ಮಂದಿಯ ಸಾವಿನ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟತೆಯನ್ನು ಇಟ್ಕೊಂಡಿಲ್ಲ. ಇದು ನಮ್ಮ ಆರೋಗ್ಯ ಇಲಾಖೆ ಹೇಗೆ ಅನಾರೋಗ್ಯವನ್ನು ಹಾಗಾದರೆ ಹೊಂದಿದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಗೋಚರಿಸುತ್ತೆ. ಇದು ಮಹಾಪರಾಧ, ಬಿಜೆಪಿ ಸರ್ಕಾರದ ಬೇಜವಾಬ್ದಾರಿ ಕಾರಣ ಅನ್ನುವಂಥದ್ರ ಉಲ್ಲೇಖವೂ ಕೂಡ ಇಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನೋಡಿ, 1,20,000 ಜನ ಸಾವಿಗೀಡಾಗಿರುವಂಥ ವಿಚಾರಗಳನ್ನು ಮುಚ್ಚಿಟ್ಟು ಕೇವಲ 32,000 ಜನ ಮಾತ್ರ ಕೋವಿಡ್ನಿಂದ ಸತ್ತಿರೋದು, ಅಷ್ಟರ ಮಟ್ಟಿಗೆ ನಾವು ಕೋವಿಡನ್ನು ನಿಯಂತ್ರಣ ಮಾಡಿದ್ವಿ ನಮ್ಮ ರಾಜ್ಯದಲ್ಲಿ ಅನ್ನೋಂತ ಹೇಳಿ ತಮ್ಮ ಬೆನ್ನುಗಳನ್ನು ತಾವು ತಟ್ಟಿಕೊಳ್ತಾ ಇದ್ದಂಥವರನ್ನು ನಾವು ನೋಡಿದಾಗ, ಹಾಗಾದರೆ ಕರ್ನಾಟಕದಲ್ಲಿ ಏನು ವಿಚಾರ ಇತ್ತು, ಯಾವ ಸ್ವರೂಪದಲ್ಲಿ ಸಾವುಗಳಾಗಿದೆ? ಬೆಂಗಳೂರಿನಲ್ಲಿ ಸಾಲುಗಟ್ಟಲೆ ಆ್ಯಂಬುಲೆನ್ಸ್ಗಳನ್ನು ನಿಂತಿರೋದನ್ನು ನೋಡಿದ್ವಿ. ಸಾಮೂಹಿಕವಾಗಿ ಏನು ಅಂತ್ಯ ಸಂಸ್ಕಾರವನ್ನು ನಡೆಸುವಂಥದ್ದನ್ನು ನಾವು ನೋಡಿದ್ವಿ. ಯಾವ್ಯಾವ ಸ್ವರೂಪದಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ ಅಂತ ನೋಡಿದ್ವಿ. ಈ ರೀತಿಯಾದಂತಹ ಬೆಂಗಳೂರಿನಲ್ಲಿ, ಈಗ ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಂತಹ ಪರಿಸ್ಥಿತಿ ಇತ್ತು. ಈಗ ಈ ವಿಚಾರದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂಥವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪ, ಮಾಜಿ ಆರೋಗ್ಯ ಸಚಿವರಾದಂಥ ಬಿ ಶ್ರೀರಾಮುಲು ಮತ್ತು ಡಾಕ್ಟರ್ ಕೆ ಸುಧಾಕರ್, ಇವರುಗಳಿಗೆ ಈಗ ಸಂಕಷ್ಟ ಶುರುವಾಗಿದೆ. ಅದು ನಿಜಕ್ಕೂ ಕೂಡ ಕೋವಿಡ್ನ ಸಾವಿನಲ್ಲೂ ಕೂಡ, ಕೋವಿಡ್ನ ನಿಭಾಯಿಸುವ ಸಂದರ್ಭದಲ್ಲೂ ಕೂಡ ಜನ ಆರೋಗ್ಯದ ವಿಚಾರದಲ್ಲಿ ಅಷ್ಟು ಆತಂಕಕ್ಕೊಳಗಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಹಣ ಹೊಡೆದಿದ್ದಾರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇರುವಂಥದ್ದು. ಇದರ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಮಾತನಾಡಿದ್ದಾರೆ. ತೋರಿಸ್ತೀವಿ. ಒಂದು ಬಹಳ ದೊಡ್ಡ ಪ್ರಮಾಣದ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಅಮಾನುಷವಾಗಿರ್ತಕ್ಕಂಥ ಒಂದು ಕೃತ್ಯ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಆ ಕಮಿಟಿ ರಿಪೋರ್ಟ್ ಅಲ್ಲಿ ಡಿಟೇಲ್ ಆಗಿ ಇವತ್ತು ಯಾವ್ಯಾವ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಏನೇನು ಲೋಪ ಮಾಡಿದ್ದಾರೆ ಅಂತ ಬಹಳ ದೊಡ್ಡ ರಿಪೋರ್ಟ್ ಇದೆ. ಅದರ ಮೇಲೆ ಇವತ್ತು ನಾವು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಅದರ ಬಗ್ಗೆ ಪ್ರತಿಯೊಂದಕ್ಕೆ ನೋಟಿಸ್ ಕೊಟ್ಟು ಕಾನೂನು ರೀತಿ ಕ್ರಮನ ಕೈಗೊಳ್ಳಲಿಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ಹೀಗೆ ಇಲ್ಲಿ ಕೋವಿಡ್ನ ಸಂದರ್ಭ ಜನ ಎಷ್ಟೆಷ್ಟೇ ದುಡ್ಡಿದ್ದರೂ ಕೂಡ ಆಕ್ಸಿಜನ್ ಸಿಗದೆ ಒದ್ದಾಡಿರುವಂಥವ್ರು ಅನೇಕರಿದ್ದಾರೆ. ಒಂದು ಇಂಜೆಕ್ಷನ್ಗೆ ಬೇಕಾಗಿ ಆ ಇಂಜೆಕ್ಷನ್ ಸಿಗದೆ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಗಳು ಅನೇಕರಿದ್ದಾರೆ. ನಮ್ಮ ನಡುವೆ ಆಗಿರುವಂತಹ ಸಾವುಗಳಿವು. ಆ ಸಾವಿನ ಸಂದರ್ಭದಲ್ಲೂ ಕೂಡ, ಅಂತಹ ಸೂತಕದ ವಾತಾವರಣದಲ್ಲೂ ಕೂಡ ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಅಂತೇಳಿ ಆದರೆ ಅದು ಅಕ್ಷಮ್ಯವಾಗಿರ್ತಕ್ಕಂಥದ್ದು. ಅದನ್ನು ನಿಜಕ್ಕೂ ಅಂಥದ್ದೊಂದು ಹಗರಣ ನಡೆದಿದೆ ಅಂತೇಳಿ ಆದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿಯೂ ಕೂಡ ಆಗಿರುತ್ತೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.